ವೆಲ್ಕಮ್ ಟು ಆಸ್ಪಿರೆಂಟ್ ಬೂಸ್ಟರ್. ಈ ಒಂದು ಕ್ಲಾಸಲ್ಲಿ ಮ್ಯಾಥ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಬರುವಂಥ ಕಾನ್ಸೆಪ್ಟು ಎಲ್ ಸಿ ಎಮ್ ಎಸ್ ಸಿ ಎಫ್ ಬಗ್ಗೆ ತಿಳ್ತಾ ಹೋಗೋಣ. ಈ ಎಸ್ ಎಫ್ ಎಲ್ ಸಿ ಎಮ್ಮು ಯು ಪಿ ಎಸ್ ಸಿ ಆಗಿರ್ಬೋದು, ಕೆ ಪಿ ಎಸ್ ಸಿ ಎಕ್ಸಾಮಿನೇಷನ್ಸ್ಗಳಾಗಿರ್ಬೋದು, ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್ಗಳಾಗಿರ್ಬೋದು, ಆ್ಯಸ್ ವೆಲ್ ಆಸ್ ಎಸ್ ಎಸ್ ಸಿ ಆಗಿರ್ಬೋದು, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾವು ಕ್ವೆಶನನ್ನು ಎಕ್ಸ್ಪೆಕ್ಟನ್ನು ಮಾಡ್ಬೋದು. ಸ್ಪೆಷಲಿ ಯು ಪಿ ಎಸ್ ಸಿಲಂತೂ ಒಂದು 2 to 3 ಕ್ವೆಶನ್ಸ್ ಎಸ್ ಸಿ ಎಫ್ ಎಲ್ ಸಿ ಎಮ್ ಬೇಸ್ಡೇ ನಮ್ಮಲ್ಲಿ ಪ್ರಿಲಿಮ್ಸಲ್ಲಿ ಕ್ವೆಶನನ್ನು ಕೇಳಿರ್ತಾರೆ. ಹಾಗಾಗಿ ವೆರಿ ಇಂಪಾರ್ಟೆಂಟು ಎಸ್ ಸಿ ಎಫ್ ಮತ್ತು ಎಲ್ ಸಿ ಎಮ್ನ ತಿಳ್ಕೊಳ್ಳೋ ಅಂಥದ್ದು. ನಾವು ಎಸ್ ಸಿ ಎಫ್ ಎಲ್ ಸಿ ಎಮ್ನ 3 ವೇಸಲ್ಲಿ ಸ್ಟಡಿ ಮಾಡ್ತಾ ಹೋಗ್ಬೋದು. ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ ಆಸ್ ವೆಲ್ ಆಸ್ ಎಸ್ ಸಿ ಎಫ್ ಎಲ್ ಸಿ ಎಮ್ ಫ್ರಾಕ್ಷನ್ ಮತ್ತು ಡೆಸಿಮಲ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು. ಇನ್ನೊಂದು ಅಪ್ಲಿಕೇಶನ್ ಬೇಸ್ಡ್ ಅಂದರೆ ಏನು, ಈಗ ಯು ಪಿ ಎಸ್ ಎಲ್ ಕ್ವೆಶನ್ ಕೊಟ್ಟಿರ್ತಾರೆ. ದ ಐಡೆಂಟಿಫಿಕೇಶನ್ ಆಫ್ ದ ಕ್ವೆಶನ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಕ್ವೆಶನ್ ಎಸ್ ಸಿ ಎಮ್ ಮತ್ತು ಎಲ್ ಸಿ ಎಮ್ ಇಂದನೂ ಕೂಡ ಏನು ಮಾಡ್ಬೋದು, ಸಾರ್ಟ್ ಔಟನ್ನು ಮಾಡ್ಬೋದು. ನಾವು ಐಡೆಂಟಿಫಿಕೇಶನ್ ಆಫ್ ದ ಕ್ವೆಶನ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈ ಕ್ವೆಶನ್ನ ನೋಡಿದ ತಕ್ಷಣ ಇದು ಎಲ್ ಸಿ ಎಮ್ ಇಂದ ಸಾಲ್ವ್ ಆಗುತ್ತೆ, ಈ ಕ್ವೆಶನ್ ನೋಡಿದ ತಕ್ಷಣ ಇದು ಎಸ್ ಎಫ್ ಇಂದ ಸಾಲ್ವ್ ಆಗುತ್ತೆ ಅಂತ. ಇದ್ರ ಬಗ್ಗೆ ನಾವು ಈ ಒಂದು ಕ್ಲಾಸಲ್ಲಿ ಏನು ಮಾಡ್ತಾ ಹೋಗೋಣ, ತಿಳ್ಕೊತಾ ಹೋಗೋಣ. ಫಸ್ಟು ಎಲ್ ಸಿ ಎಮ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಏನು ಎಲ್ ಸಿ ಎಮ್ ಅಂತ ಹೇಳಿದ್ರೆ, ಅವಾಗಲೇ ಹೇಳೋ ಹಾಗೆ ನಾನು ಎಲ್ ಸಿ ಎಮ್ ಇಟ್ ಈಸ್ ನಥಿಂಗ್ ಬಟ್ ಲೀಸ್ಟ್ ಕಾಮನ್ ಮಲ್ಟಿಪಲ್. ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಕರಿತೀವಿ. ಏನು ಮಲ್ಟಿಪ್ಲಿಕೇಶನ್ ಯಾವ್ದ್ರದ್ದು, ಕಾಮನ್ ನಂಬರು ಯಾವುದು, ಅದು ಲೀಸ್ಟು. ವಾಟ್ ಈಸ್ ಎಲ್ ಸಿ ಎಮ್? ಇಟ್ ಈಸ್ ಅ ಸ್ಮಾಲೆಸ್ಟ್ ನಂಬರ್ ವಿಚ್ ಈಸ್ ದಿ ಕಾಮನ್ ಮಲ್ಟಿಪಲ್ ಆಫ್ ಗಿವನ್ ನಂಬರ್ ಅಂತ ಕರಿತೀವಿ. ಅಥವಾ ಸ್ಮಾಲೆಸ್ಟ್ ನಂಬರ್ ವಿಚ್ ಈಸ್ ಕಂಪ್ಲೀಟ್ಲಿ ಡಿವೈಸಲ್ ಬೈ ದಿ ಗಿವನ್ ನಂಬರ್. ಈ ಸ್ಟೇಟ್ಮೆಂಟ್ ಅಥವಾ ಒಂದು ಡೆಫಿನೇಷನ್ ಹೇಳಿದ ತಕ್ಷಣ ನಮ್ಗೆ ಎಲ್ ಸಿ ಎಮ್ ಅರ್ಥ ಆಗಲ್ಲ. ಅದು ಪ್ರಾಕ್ಟಿಕಲಿ ಅರ್ಥ ಮಾಡ್ಕೊಬೇಕಂದ್ರೆ ಒಂದು ಎಕ್ಸಾಂಪಲ್ ನೋಡೋಣ. ಈಗ ಒಂದು ಬಂದರು ಯಾರು, 4 ಮತ್ತು 6 8 ನನ್ನ ಹತ್ರ ಬಂದ್ಬಿಟ್ಟು ನಾನು ಎಲ್ ಸಿ ಎಮ್ ಎಷ್ಟು ಅಂತ ಕೇಳಿದ್ರು. ಅವಾಗ ನಾನು ಏನು ಕೇಳಿದೆ, ನಿಮ್ಮ ಮಲ್ಟಿಪಲ್ ಎಷ್ಟು ಅಂತ. 4ನ ಮಲ್ಟಿಪಲ್ ಎಷ್ಟು? 4ನ ಮಲ್ಟಿಪಲ್ 8 12 16 20 24 28 ಸೋ ಆನ್. 6ನ ಮಲ್ಟಿಪಲ್ ಎಷ್ಟು? 12 18 24 30 36 42 ಸೋ ಆನ್. 8ನ ಮಲ್ಟಿಪಲ್ ಎಷ್ಟು? 16 24 32 40 48 56 ಸೋ ಆನ್. ಇಲ್ಲಿ ಕಾಮನ್ ಮಲ್ಟಿಪ್ಲಿಕೇಶನ್ ಏನು, ಈ 4 6 8 ಕಾಮನ್ ಆಗಿರಬೇಕು. 8 ಎಲ್ಲದರಲ್ಲೂ ಇದೆಯಾ? ಇಲ್ಲ. 12 ಎಲ್ಲದರಲ್ಲೂ ಇದೆಯಾ? ಇಲ್ಲ. 16 ಇದೆಯಾ? ಇಲ್ಲ. 8ಅಲ್ಲಿದೆ, 6ಅಲ್ಲಿಲ್ಲ. 24 ಎಲ್ಲದರಲ್ಲೂ ಇದೆಯಾ? ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಹಂಗಾದರೆ 24 ಇಸ್ ದ ಕಾಮನ್ ಮಲ್ಟಿಪಲ್ ಅಲ್ವಾ? ಅದೇ ರೀತಿ 4 6 8 ಕಾಮನ್ ಮಲ್ಟಿಪಲ್ ಯಾವುದು? 48 ಆಗಿದೆ, 72 ಇದೆ, 96 ಇದೆ. ಇಲ್ಲಿ ನಾವು ಯಾವುದನ್ನು ತೊಗೊಬೇಕು ಅಂತ ಹೇಳಿದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್. ಹೈಯೆಸ್ಟ್ ಇರೋದಲ್ಲ, ಲೀಸ್ಟ್ ಯಾವುದು, ಕಮ್ಮಿ ಯಾವುದಿದೆ? 24. ಈ 24 ಮೂರಲ್ಲೂ ಇದೆ, ಇದು ಲೀಸ್ಟ್ ಆಗಿದೆ. ದಿಸ್ ಈಸ್ ದಿ ಎಲ್ ಸಿ ಎಮ್ ಆಫ್ 4 6 ಆ್ಯಂಡ್ 8. 4 6ನ 8ನ ಎಲ್ ಸಿ ಎಮ್ ಎಷ್ಟು? 24. ದಿಸ್ ಈಸ್ ಕಾಲ್ಡ್ ಆಸ್ ವಾಟ್, ಎಲ್ ಸಿ ಎಮ್ ಅಂತ ಕರಿತೀವಿ. ಅಂದರೆ ಈ 24 ಈ 4ಇಂದನೂ ಡಿವೈಡ್ ಆಗುತ್ತೆ, ಈ 24 6ಇಂದನೂ ಡಿವೈಡ್ ಆಗ್ತಿದೆ, ಈ 24 8ಇಂದನೂ ಕೂಡ ಏನಾಗ್ತಿದೆ? ಡಿವೈಡ್ ಆಗ್ತಾ ಇದೆ. ಇದನ್ನು ನಾವು ಏನಂತ ಕರಿತೀವಿ? ಎಲ್ ಸಿ ಎಮ್ ಅಂತ ಕರಿತೀವಿ. ನೋಡಿ, ದ ಬೇಸಿಕ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ತುಂಬಾ ಇಂಪಾರ್ಟೆಂಟು. ಬೇಸಿಕ್ಸ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸಾಲ್ವ್ ದಿ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ವಿಚ್ ಇಸ್ ರಿಲೇಟೆಡ್ ಟು ಎಲ್ ಸಿ ಎಮ್ ಎಸ್ ಇಫ್ ಅಂತ ನಾವು ಕರಿಬೋದು. ನಿಮಗೆ ಎಲ್ ಸಿ ಎಮ್ ಅಂದರೆ ಏನು ಅಂತ ಈಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಒಂದು ಕ್ವೆಶನನ್ನು ಸಾರ್ಟ್ ಔಟನ್ನು ಮಾಡ್ತಾ ಹೋಗೋಣ. ಆವಾಗ ನಿಮಗೆ ಏನಾಗ್ತಾ ಹೋಗುತ್ತೆ, ನೀಟಾಗಿ ಕ್ಲೀನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಿ ಕ್ವೆಶನ್ ಇದೆ ನೋಡಿ, 40 42 45 ಫೈಂಡ್ ದಿ ಎಲ್ ಸಿ ಎಮ್ ಅಂತ ಇದೆ. ದ ಪಾಯಿಂಟ್ ಶುಡ್ ಬಿ ನೋಟೆಡ್. 2 ಮೆಥಡಲ್ಲಿ ನಾವು ಎಲ್ ಸಿ ಎಮ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು ಮೆಥಡ್ ನಮ್ಮ ನೆನಪಲ್ಲಿ ಇಟ್ಕೊಳ್ಳಿ, ಒಂದು ಸಿಂಪ್ಲಿಫಿಕೇಶನ್ ಮೆಥಡ್. ಇಂಡಿವಿಜುವಲ್ ಆಗಿ ಸಿಂಪ್ಲಿಫೈ ಮಾಡಿ ನಾವು ಏನು ಮಾಡ್ತೀವಿ, ಎಲ್ ಸಿ ಎಮ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಡೈರೆಕ್ಟಾಗಿ ಎಲ್ಲದನ್ನು ಕೂಡ ಟುಗೆದರ್ ತೊಗೊಂಡು ಕ್ಯಾಲ್ಕುಲೇಟನ್ನು ಮಾಡ್ತೀವಿ. ನೋಡಿ, ದ ಪಾಯಿಂಟ್ ಶುಡ್ ಬಿ ನೋಟೆಡ್. ನಾವು ಸಿಂಪ್ಲಿಫಿಕೇಶನ್ ಮಾಡಬೇಕಾದ್ರೆ ಪ್ರೈಮ್ ನಂಬರ್ ಇಟ್ಕೊಂಡೇ ನಾವು ಏನು ಮಾಡಬೇಕು, ಸಿಂಪ್ಲಿಫಿಕೇಶನ್ ಮಾಡಬೇಕು. ವಾಟ್ ಇಸ್ ದಿ ಮೀನಿಂಗ್ ಆಫ್ ಪ್ರೈಮ್ ನಂಬರ್? ಪ್ರೈಮ್ ನಂಬರ್ ಇಟ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಡಿವೈಡೆಡ್ ಬೈ 1 ಅಥವಾ ಡಿವೈಡೆಡ್ ಬೈ ಇಟ್ ಸೆಲ್ಫ್. ಅದೇ ನಂಬರಿಂದ ಡಿವೈಡ್ ಆಗಬೇಕು, ಇಲ್ಲಾಂದರೆ ನಂಬರ್ 1ಇಂದ ಮಾತ್ರ ಡಿವೈಡ್ ಆಗಬೇಕು. ಫಾರ್ ಎಕ್ಸಾಂಪಲ್ 2 ಆಗಿರ್ಬೋದು, 3 5 7 ದೀಸ್ ಆರ್ ಆಲ್ ಪ್ರೈಮ್ ನಂಬರ್. ಓಕೆ, ಫಸ್ಟ್ ಈ ಸಿಂಪ್ಲಿಫಿಕೇಶನ್. ಈ 40ನ ಏನು ಮಾಡಿದ್ವಿ, 2 2s 2 20s 40, 2 10s 20, 2 5s. ಓಕೆ, ಇದು 40ಗೆ ಏನು ಮಾಡಿದ್ವಿ, ನಮ್ಮ 2 ನಂಬರ್ ಎಷ್ಟು ಸರಿ ಬಂದಿದೆ? 3 ಬಂದಿದೆ. ಹಂಗಾಗಿ 2 ಕ್ಯೂಬ್ನ ಹಾಕ್ಕೊಂಡ್ವಿ. 5 ಒಂದೇ ಸರಿ ಬಂದಿದೆ. 42ನ ಸಿಂಪ್ಲಿಫಿಕೇಶನ್ ಮಾಡಿದ್ವಿ. 2 21s 42, 3 7s 21, 7 1s. ಹಂಗಾಗಿ 42ಗೆ 2 × 3 × 7 ಅಂತ ಏನು ಮಾಡಿದ್ವಿ, ಬರ್ಕೊಂಡ್ವಿ. ಅರ್ಥ ಆಗ್ತಿದೆಯಲ್ವಾ? ಈಗ 2 ಕ್ಯೂಬ್ ಹೇಗೆ ಬಂತು, 5 ಹೇಗೆ ಬಂತು ಅಂತ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಇಲ್ಲಿ ನಾವು ಬರ್ಕೊತಿರೋದು. 45ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 3 15s 3 5s 3 5 1s. ಅಂದರೆ ಏನು, 3 ಎಷ್ಟು ಸರಿ ಬಂದಿದೆ? 2 ಟೈಮ್ಸ್ ಬಂದಿದೆ. ಹಂಗಾಗಿ
ಹಾಗಾಗಿ 3 ಸ್ಕ್ವೇರ್ ಇಂಟು 5 45 ಇದ್ರದ್ದು ವ್ಯಾಲ್ಯೂ. ದ ಪಾಯಿಂಟ್ ಶುಡ್ ಬಿ ನೋಟೆಡ್. ಇಲ್ಲಿ ಎಲ್ ಸಿ ಎಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕಾಮನ್ ಪವರ್ನ ತೊಗೊಬೇಕು. ಕಾಮನ್ ಪವರು ಅದರಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಅಥವಾ ಲಾರ್ಜೆಸ್ಟ್ ವ್ಯಾಲ್ಯೂ ಇರುವಂಥ ಕಾಮನ್ ಪವರ್ ತೊಗೊಬೇಕು. ಇಲ್ಲಿ 2 ಇದೆ. ಇಲ್ಲಿ ದ ಪಾಯಿಂಟ್ ಶುಡ್ ಬಿ ನೋಟೆಡ್. ಎಲ್ ಸಿ ಎಮ್ ಮತ್ತು ಎಸ್ ಸಿ ಎಫ್ ಅಲ್ಲಿ ಇದು ಕನ್ಫ್ಯೂಷನ್ ಆಗುತ್ತೆ. ನಾವು ಎಲ್ ಸಿ ಎಮ್ ಅಲ್ಲಿ ಎಲ್ಲ ಕಡೆ ಇದ್ರೆ ಈ 2 ಇಲ್ಲಿ ಇಲ್ಲ, ಹಂಗಂತ ನಾವು 45ನ ನಾವು 2ನ ಕನ್ಸಿಡರೇಷನ್ ತೊಗೊಳಲ್ಲ. ಕಾಮನ್ ಆಗಿ ಯಾವ್ದು ಇರುತ್ತೋ ಅದನ್ನು ಮಾತ್ರ ತೊಗೊತಿರ್ತೀವಿ ಎಸ್ ಸಿ ಎಫ್ ಅಲ್ಲಿ. ಎಸ್ ಸಿ ಎಫ್ ಬಂದಾಗ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ಎಲ್ಲದನ್ನು ಕೂಡ ನಾವು ಏನು ಮಾಡಬೇಕು, ಕನ್ಸಿಡರೇಷನ್ಗೆ ತೊಗೊಬೇಕು. ಇಷ್ಟರಲ್ಲೂ ಕೂಡ ಕಾಮನ್ ಆಗಿರೋದು ಹೈಯೆಸ್ಟ್ ವ್ಯಾಲ್ಯೂ ಯಾವುದು, 2 ಕ್ಯೂಬ್. ಓಕೆ, ಇದರಲ್ಲಿ 3ಯಲ್ಲಿ ಹೈಯೆಸ್ಟ್ ಯಾವುದಿದೆ, 3 ಸ್ಕ್ವೇರ್ ಇಂಟು 5 ಇಂಟು 7. ಓಕೆ, ಈಗ ನಾವೇನು ಮಾಡ್ತಾ ಹೋಗ್ತೀವಿ, 2ನ ಕ್ಯೂಬ್ ಮಾಡಿದ್ರೆ ಎಷ್ಟು, ದಿಸ್ ಈಸ್ 8, ಇದು 9 ಇಂಟು 5 ಇಂಟು 7. ಇಷ್ಟು ಕೂಡ ನಾವು ಆ್ಯಡ್ ಮಾಡಿದಾಗ ನಮಗೆ ಯಾವ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ, 2520 ಆನ್ಸರ್ ಸಿಗ್ತಾ ಹೋಗುತ್ತೆ. ಈ ಮೆಥಡಲ್ಲೂ ಕೂಡ ನೀವು ಏನು ಮಾಡ್ಬೋದು, ಎಲ್ ಸಿ ಎಮ್ನ ಕ್ಯಾಲ್ಕುಲೇಟನ್ನು ಮಾಡ್ಬೋದು. ಅದರ್ವೈಸ್ ಇನ್ನೊಂದು ಮೆಥಡ್ ಇದೆ, ಸೆಕೆಂಡ್ ಮೆಥಡ್. ಈ 40ನ 42ನ 45ನ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗೋದು ಪ್ರೈಮ್ ನಂಬರಿಂದ. ನಿಮ್ಗೆ ಗೊತ್ತಿದೆ ಹೇಗೆ ಸಿಂಪ್ಲಿಫಿಕೇಶನ್ ಮಾಡೋದು ಅಂತ, ಇಲ್ಲಿ ಹೇಳ್ಕೊಟ್ನಲ್ಲ ಅದೇ ರೀತಿ ಮಾಡಿದಾಗ ಇಷ್ಟು ಕೂಡ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಎಷ್ಟು ಸಿಕ್ತು, 2520 ಸಿಕ್ತು. ಎರಡು ಮೆಥಡು ಮೊದಲು ಕೂಡ ನೀವು ಮಾಡ್ಬೋದು. ಮೆಥಡ್ ನಾನು ಹೇಳ್ಕೊಟ್ಟಿದ್ದೀನಿ, ನಿಮ್ಗೆ ಯಾವುದು ಎಕ್ಸಾಮ್ ಯೂಸಿ ಆಗುತ್ತೋ ಅದನ್ನು ಮಾಡಿ. ಯೂಶಲಿ ಸೆಕೆಂಡ್ ಮೆಥಡ್ ಇಸ್ ಈಸಿಯಾಗಿ ನಾವು ಎಲ್ ಸಿ ಎಮ್ನ ಏನು ಮಾಡ್ಬೋದು, ಕ್ಯಾಲ್ಕುಲೇಟನ್ನು ಮಾಡ್ಬೋದು. ದ ಪಾಯಿಂಟ್ ಶುಡ್ ಬಿ ನೋಟೆಡ್. ಓಕೆ, ನೋಡಿ ಇದು ಇಂಪಾರ್ಟೆಂಟು. ಈ ರೀತಿನೂ ಕೊಟ್ಬಿಟ್ಟು ಕೆಲವೊಂದು PCS ಎಕ್ಸಾಮ್ಸಲ್ಲಿ, KS ಎಕ್ಸಾಮ್ಸಲ್ಲೆಲ್ಲ ಎಲ್ ಸಿ ಎಮ್ನ ಕ್ಯಾಲ್ಕುಲೇಟನ್ನು ಮಾಡೋಕ್ಕೆ ಕೊಡ್ತಾರೆ. ನೆಕ್ಸ್ಟ್ ನಾನು ಕ್ವೆಶನ್ ಕೊಡ್ತೀನಿ, ಅದ್ರ ಬೇಸಿಸ್ ನೀವು ಸಾರ್ಟ್ಔಟನ್ನು ಮಾಡ್ಬೋದು. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವೆಶನನ್ನು ಸಾರ್ಟ್ಔಟ್ ಮಾಡೋಣ, ನಿಮಗೆ ಇನ್ನೂ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಈಗೇನಿದೆ ಕ್ವೆಶನ್ನು, ಫೈಂಡ್ ದಿ ಎಲ್ ಸಿ ಎಮ್. ಎಲ್ ಸಿ ಎಮ್ನ ಫೈಂಡನ್ನು ಮಾಡಬೇಕು. 24ಗೆ 30ಗೆ 35ಗೆ ಯಾವ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ, ಈಸಿ ಮೆಥಡ್ ಅಂದರೆ ನಮಗೆ ಸೆಕೆಂಡ್ ಮೆಥಡಲ್ಲೇ ಮಾಡ್ತಾ ಹೋಗೋಣ. 2 12s 15s 35s 2 6 15 ಹಾಗೆ ಇಟ್ಕೊಂಡ್ವಿ, 35 ಹಾಗೆ ಇಟ್ಕೊಂಡ್ವಿ. 2 3s 15 ಹಾಗೆ ಇಟ್ಕೊಂಡ್ವಿ, 35 ಹಾಗೆ ಇಟ್ಕೊಂಡ್ವಿ. 3 1s 3 5s 35 ಹಾಗೆ ಇಟ್ಕೊಂಡ್ವಿ. 5 1s 5 7s 7. ಇಷ್ಟು ಕೂಡ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೇನು ಆನ್ಸರ್ ಸಿಗುತ್ತೆ, 840 ಸಿಗುತ್ತೆ. ಈಗ ನಿಮ್ಗೆ ಅರ್ಥ ಆಗಿತ್ತು ಅಂದ್ಕೊತೀನಿ ಹೇಗೆ ಎಲ್ ಸಿ ಎಮ್ನ ಕ್ಯಾಲ್ಕುಲೇಟನ್ನು ಮಾಡೋದು ಅಂತ. ಓಕೆ, ಈಗ ನೆಕ್ಸ್ಟ್ ಕ್ವೆಶನನ್ನು ಸಾರ್ಟ್ಔಟ್ ಮಾಡೋಣ. ನಿಮ್ಗೆ ಇನ್ನೂ ಏನಾಗ್ತಾ ಹೋಗುತ್ತೆ, ಕ್ಯಾಲ್ಕುಲೇಟರ್ ಸಿಗುತ್ತೆ. ನೋಡಿ ಆಲ್ರೆಡಿ ಕ್ವೆಶನ್ಸ್ ಬಂದಿದೆ ಎಕ್ಸಾಮಲ್ಲಿ, ನಾನು ಈ ಹಿಂದೆ ಹೇಳ್ಕೊಟ್ಟಿದ್ದೆ. ನೋಡಿ ಇಲ್ಲಿ ಈ ಕ್ವೆಶನ್ ಹೇಳ್ಕೊಟ್ಟಿದೆ ಹೇಗೆ ತೊಗೊಂಡ್ವಿ ಅಂತ. ಇದ್ರ ಬೇಸಿಸೇ ನಾವು ಏನು ಮಾಡಬೇಕು, ಈಗ ನೆಕ್ಸ್ಟ್ ಕ್ವೆಶನ್ ಸಾರ್ಟ್ಔಟನ್ನು ಮಾಡಬೇಕು. ದ ಪಾಯಿಂಟ್ ಶುಡ್ ಬಿ ನೋಟೆಡ್. ಇಲ್ಲಿ ಯಾವ ವ್ಯಾಲ್ಯೂನ ತೊಗೊತಿದ್ವಿ, ಪವರ್ಸಲ್ಲಿ ಎಲ್ ಸಿ ಎಮ್ಮಲ್ಲಿ ಲಾರ್ಜೆಸ್ಟ್ ವ್ಯಾಲ್ಯೂನ ತೊಗೊತೀವಿ, ಎಸ್ ಸಿ ಎಫಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ತೊಗೊತೀವಿ, ಇಲ್ಲಿ ಲಾರ್ಜೆಸ್ಟ್ ವ್ಯಾಲ್ಯೂನ ತೊಗೊತೀವಿ. ಇಲ್ಲಿ ಏನು ಕೇಳಿದ್ದಾರೆ, ಫೈಂಡ್ ದಿ ಎಲ್ ಸಿ ಎಮ್ನ ಫೈಂಡ್ ಔಟನ್ನು ಮಾಡಬೇಕು. ಯಾವುದಕ್ಕೆ, ಈ ಒಂದು ಕ್ವೆಶನ್ಗೆ. ಆವಾಗಲೇ ಹೇಳಿದೆ ಲಾರ್ಜೆಸ್ಟ್ ವ್ಯಾಲ್ಯೂ ತೊಗೊಬೇಕು. ಇದರಲ್ಲಿ 2ಅಲ್ಲಿ ಲಾರ್ಜೆಸ್ಟ್ ವ್ಯಾಲ್ಯೂ ಏನಿದೆ, 2 ಸ್ಕ್ವೇರ್ ಇಂಟು 3ಯಲ್ಲಿ ಯಾವುದಿದೆ, 3 ಸ್ಕ್ವೇರ್ ಇದೆ. ಓಕೆ, 5ಯಲ್ಲಿ ಏನಿದೆ, 5 ಸ್ಕ್ವೇರ್ ಇದೆ. ಅದಾದಮೇಲೆ 11 ಇದೆ. ಓಕೆ, ಈಗ ಏನು ಮಾಡಿದ್ವಿ, ಇದನ್ನು 2 ಸ್ಕ್ವೇರ್ ಎಷ್ಟು, 4, ಇಲ್ಲಿ 9, 5 5s 25 ಇಂಟು 11. ಸಿಂಪ್ಲಿಫಿಕೇಶನ್ ಈಸಿ ಆಗಬೇಕು ಅಂದರೆ ಈಸಿಯಾಗಿ ನೀವು ಸಿಂಪ್ಲಿಫಿಕೇಶನ್ನ ಮಾಡ್ಕೊಬೇಕು. 25 4s ಎಷ್ಟು, 100 ಇಂಟು 9 11s ಎಷ್ಟು, 99. ಈ ಕ್ಯಾಲ್ಕುಲೇಟ್ ಮಾಡಿದಾಗ 9900 ಬಂತು. ನೋಡಿ, ಇಸ್ ವೆರಿ ಇಂಪಾರ್ಟೆಂಟ್ ಮೆಥಡ್. ಆಲ್ರೆಡಿ UPSCಲಿ ಕ್ವೆಶನ್ಸ್ ಬಂದಿದೆ ಇದ್ರ ಬೇಸಿಕ್ ಗೊತ್ತಾಗ್ದಲೆ ನಾವು ಎಲ್ ಸಿ ಎಮ್ನ, ನಮಗೆ ಎಲ್ ಸಿ ಎಮ್ ಆ ರೀತಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಗೊತ್ತು. ಈ ಥರ ಕ್ಯೂಬು ಅಥವಾ ಸ್ಕ್ವೇರ್ ಬಂದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ನೀವು ಅರ್ಥ ಮಾಡ್ಕೊಬೇಕು. ಅಂದರೆ ಈ ಫಸ್ಟ್ ಬೇಸಿಕ್ಸ್ನ ನಾವು ತಿಳ್ಕೊಬೇಕು. ಇನ್ನೊಂದ್ಸರಿ ಗೊತ್ತಾಗಿಲ್ಲ ಅಂದರೆ ರಿವೈಂಡ್ ಮಾಡಿ ಇನ್ನೊಂದ್ಸರಿ ನೋಡಿ, ನಿಮಗೆ ಕ್ಲಾರಿಟಿ ತೊಗೊಳ್ಳಿ. ತುಂಬಾ ಇಂಪಾರ್ಟೆಂಟು. ಈ ರೀತಿ ಕ್ವೆಶನ್ನ ಡೈರೆಕ್ಟಾಗೂ ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಓಕೆ, ಇನ್ನೊಂದು ಕ್ವೆಶನ್ ಮಾಡೋಣ. ನಂಬರ್ ಕೊಟ್ಟಿಲ್ಲ, ಆದರೂ ಕೂಡ ನಾವು ಎಲ್ ಸಿ ಎಮ್ನ ಏನು ಮಾಡಬೇಕು, ಯು ಹ್ಯಾವ್ ಟು ಫೈಂಡ್ ಎಲ್ ಸಿ ಎಮ್ನ ಫೈಂಡ್ ಔಟನ್ನು ಮಾಡಬೇಕು. ಇಲ್ಲಿ ಎದು ಹೈಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ, ಲಾರ್ಜೆಸ್ಟ್ ಪವರ್ ತೊಗೊಬೇಕಲ್ಲ, A ಸ್ಕ್ವೇರ್ ಇದೆ. ಬಿದು ಯಾವುದು, B ಸ್ಕ್ವೇರ್. ಸಿದು ಯಾವುದು, C ಸ್ಕ್ವೇರ್. ಇಷ್ಟು ಈಸಿ. ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನೀವು ಏನು ಮಾಡ್ಬೋದು, ಎಕ್ಸಾಮಿನೇಷನ್ಸಲ್ಲಿ ಆನ್ಸರನ್ನು ಮಾಡ್ಬೋದು. ದಿಸ್ ಈಸ್ A ಸ್ಕ್ವೇರ್, B ಸ್ಕ್ವೇರ್, C ಸ್ಕ್ವೇರ್ ಏನಿದೆ, ದಿಸ್ ಈಸ್ ದಿ ಎಲ್ ಸಿ ಎಮ್.
ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಯಾವ್ದ್ರದ್ದು ಈ ಒಂದು ಕ್ವೆಶನ್ನ ಎಲ್ ಸಿ ಎಮ್. ನಂಬರ್ ಇಲ್ಲ ಅಂದ್ರೂ ಈ ಥರ ಒಂದು ಆಲ್ಫಾಬೆಟ್ ಕೊಟ್ಟು ಕೂಡ ಎಸ್ ಸಿ ಎಫ್ ಎಲ್ ಸಿ ಎಮ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೊಡ್ತಾರೆ. ಬಟ್ ಬೇಸಿಕ್ಸ್ ಗೊತ್ತಿದ್ರೆ ನೀವು ಆನ್ಸರನ್ನು ಮಾಡ್ಬೋದು. ಈ ಮೆಥಡು ಕೂಡ ವೆರಿ ಇಂಪಾರ್ಟೆಂಟ್, ಆಲ್ರೆಡಿ ಎಕ್ಸಾಮಿನೇಷನ್ಸಲ್ಲಿ ಬಂದಿದೆ. ಓಕೆ, ದ ಪಾಯಿಂಟ್ ಶುಡ್ ಬಿ ನೋಟೆಡ್. ನಾನು ಅವಾಗಲೇ ಹೇಳಿದೆ, ಈಗ ಐಡೆಂಟಿಫಿಕೇಶನ್ ಆಫ್ ದಿ ಕ್ವೆಶನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿ ಎಕ್ಸಾಮಿನೇಷನ್. ಇದು ನೋಡಿದ ತಕ್ಷಣ ಇದು ಎಲ್ ಸಿ ಎಮ್ಮಿಂದ ಸಾರ್ಟ್ ಔಟ್ ಆಗುತ್ತೆ ಅಂತ. ಅಪ್ಕಮಿಂಗ್ ಕ್ಲಾಸಲ್ಲಿ ನಾನು ಕ್ವೆಶನ್ಸ್ನ ತೊಗೊಂಡು ಸಾರ್ಟ್ ಔಟ್ ಮಾಡ್ತೀನಿ. ಫಸ್ಟ್ ಈ ಒಂದು ಅಪ್ಲಿಕೇಶನ್ನ ತಿಳ್ಕೊಳ್ಳೋಣ. ನೋಡಿ, ವಾಟ್ ಈಸ್ ಎಲ್ ಸಿ ಎಮ್? ಎಲ್ ಸಿ ಎಮ್ನ ನಾವು ಕ್ಯಾಲ್ಕುಲೇಟನ್ನು ಮಾಡಬೇಕಾದ್ರೆ ನಾವು ಯಾವುದೆಲ್ಲ ಈವೆಂಟ್ಸ್ನ ತೊಗೊತೀವಿ ಅಂದರೆ, ಇಟ್ ಈಸ್ ಯೂಸ್ ಫಾರ್ ಗ್ಯಾದರ್ಡ್ ಈವೆಂಟ್ಸ್. ಅಂದರೆ ಏನು, ಇಲ್ಲಿ ನಾವು ಈವೆಂಟ್ಸ್ ಟುಗೆದರ್ ಆಗಿ ನಡೆಯುವಂಥ ಈವೆಂಟ್ಸ್ಗಳನ್ನು ನಾವು ಎಲ್ ಸಿ ಎಮ್ಮಲ್ಲಿ ಏನು ಮಾಡ್ಬೋದು, ಕ್ಯಾಲ್ಕುಲೇಟನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿಲಿ ತೊಗೋಣ, ಒಂದು ಏರಿಯಾ ಇದೆ ಅಂತ ಅಂದ್ಕೋಣ. ದಿಸ್ ಈಸ್ ಒನ್ ಆಫ್ ದ ಏರಿಯಾ. ಈ ಏರಿಯಾದಲ್ಲಿ ಏನಾಗ್ತಿದೆ, 3 ಇಯರ್ಸ್ಗೊಂದ್ಸರಿ ಅರ್ಥಕ್ವೇಕ್ ಆಗ್ತಿದೆ. ಅದೇ ರೀತಿ 4 ಇಯರ್ಸ್ಗೊಂದ್ಸರಿ ಸುನಾಮಿ ಆಗ್ತಿದೆ ಅಂತ ಅಂದ್ಕೊಳ್ಳೋಣ. ಅದೇ ರೀತಿ 5 ಇಯರ್ಸ್ಗಂತೂ ವಾಲ್ಕೆನೋ ಅರೈಸ್ ಆಗ್ತಿದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಕೇಳಿದ್ರು ಫೈನ್ ದಿ ಈ 3 ಈವೆಂಟು ಟುಗೆದರ್ ಆದಾಗ ಯಾವಾಗ ಆಗುತ್ತೆ ಅಂತ ಕ್ವೆಶನ್ ಬಂತು. ಈ ಕ್ವೆಶನು ಈವೆಂಟ್ ಆಗಿರೋದ್ರಿಂದ ಇದನ್ನು ನಾವು ಎಲ್ ಸಿ ಎಮ್ ಬೇಸ್ಡ್ ಏನು ಮಾಡ್ಬೋದು, ಸಾರ್ಟ್ ಔಟನ್ನು ಮಾಡ್ಬೋದು. ಅದೇ ರೀತಿ ಟೋಲಿಂಗ್ ಟುಗೆದರ್, ಫಾರ್ ಎಕ್ಸಾಂಪಲ್ಲು ಒಂದು ಗಡಿಯಾರ ಏನಾಗ್ತಿದೆ, 20 ಸೆಕೆಂಡಿಗೆ ಒಂದ್ಸರಿ ಅಲಾರಾಮ್ ಬಡ್ಕೊತಿದೆ, 30 ಸೆಕೆಂಡಿಗೆ ಒಂದ್ಸರಿ, 50 ಸೆಕೆಂಡ್ಗೆ ಒಂದ್ಸರಿ ಆಗ್ತಿದೆ. ಆಲ್ ಟುಗೆದರಾಗಿ ಯಾವಾಗ ಬಡ್ಕೊಳುತ್ತೆ ಅಲಾರಾಮ್ ಅಂತ ಈ ರೀತಿ ಕ್ವೆಶನ್ ಬಂದಾಗ ಟೋಲಿಂಗ್ ಟುಗೆದರ್. ಇದು ಕೂಡ ಎಲ್ ಸಿ ಎಮ್ ಬೇಸಿಸ್ದು ಏನು ಮಾಡ್ಬೋದು, ಕ್ವೆಶನ್ಸ್ನ ಸಾರ್ಟ್ ಔಟ್ ಮಾಡ್ಬೋದು. ಇನ್ನೊಂದು ಶೂಟಿಂಗ್ ಟುಗೆದರ್. ಫಾರ್ ಎಕ್ಸಾಂಪಲ್ ಕೇಳ್ತಾರೆ, ಈಗ 4, 5, 6 ಸೆಕೆಂಡ್ಸಲ್ಲಿ ಶೂಟ್ ಟುಗೆದರ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಸೆಕೆಂಡ್ಸಲ್ಲಿ ಮಾಡ್ಬೋದು ಅಂತ. ಈ ಥರ ಕ್ವೆಶನ್ಸನ್ನು ಕೂಡ ನಾವು ಎಲ್ ಸಿ ಎಮ್ ಬೇಸ್ಡು ಏನು ಮಾಡ್ಬೋದು, ಸಾರ್ಟ್ ಔಟನ್ನು ಮಾಡ್ಬೋದು. ಇನ್ನೊಂದು ಸರ್ಕ್ಯುಲರ್ ಟ್ರ್ಯಾಕ್. ಫಾರ್ ಎಕ್ಸಾಂಪಲ್ ಎ ಬಿ ಸಿ ಪರ್ಸನ್ನು ದೇ ಸ್ಟಾರ್ಟ್ ರನ್ ಟುಗೆದರ್. ಒಂದು ಸರ್ಕಲ್ನ ಏನು ಮಾಡ್ತಿದ್ದಾರೆ, ಟುಗೆದರ್ ಆಗಿ ಏನು ಮಾಡಿದ್ದಾರೆ, ಸ್ಟಾರ್ಟ್ ಮಾಡಿದ್ದಾರೆ ರನ್ ಮಾಡೋಕ್ಕೆ. ಒಬ್ಬ 20 ಮಿನಿಟ್ಸಲ್ಲಿ ಮುಗಿಸ್ತಿದ್ದಾನೆ, ಇನ್ನೊಬ್ಬ 10 ಮಿನಿಟ್ಸಲ್ಲಿ, ಇನ್ನೊಂದು 12 ಮಿನಿಟ್ಸಲ್ಲಿ ಮುಗಿಸ್ತಿದ್ದಾನೆ. ಆಲ್ ಟುಗೆದರ್ ಆಗಿ ಎಷ್ಟು ನಿಮಿಷ ತೊಗೊತಾರೆ ಅಂತ ಕ್ವೆಶನ್ ಬಂದಾಗಲೂ ಕೂಡ ನೀವು ಎಲ್ ಸಿ ಎಮ್ಮಲ್ಲಿ ಏನು ಮಾಡ್ಬೋದು, ಕ್ವೆಶನ್ಸ್ನ ಸಾರ್ಟ್ ಔಟ್ ಮಾಡ್ಬೋದು. ಇನ್ನೊಂದು ಕಾಲೇಜಲ್ಲಿ ಡಿಫ್ರೆಂಟ್ ಕ್ಲಬ್ ಇರುತ್ತೆ. ಹಾಕಿ ಕ್ಲಬ್ ಇರುತ್ತೆ, ಅದೇ ರೀತಿ ಫುಟ್ಬಾಲ್ ಕ್ಲಬ್ ಇರುತ್ತೆ, ಕ್ರಿಕೆಟ್ ಕ್ಲಬ್ ಇರುತ್ತೆ. ಒಬ್ಬರು 2 ಡೇಸಿಗೆ ಒಂದ್ಸರಿ ಮೀಟಿಂಗು, ಇನ್ನೊಬ್ರು 3 ಡೇಸಿಗೆ ಒಂದ್ಸರಿ, ಇನ್ನೊಂದು 5 ಡೇಸಿಗೆ ಒಂದ್ಸರಿ ಮೀಟಿಂಗ್ ಮಾಡ್ತಾರೆ. ಆಲ್ ಟುಗೆದರಾಗಿ ಯಾವಾಗ ಮೀಟಿಂಗ್ ಮಾಡ್ತಾರೆ, ಈ ರೀತಿ ಕ್ವೆಶನ್ ಬಂದಾಗಲೂ ಕೂಡ ನಾವು ಎಲ್ ಸಿ ಎಮ್ ಬೇಸ್ಡ್ ಏನು ಮಾಡ್ಬೋದು, ಕ್ವೆಶನನ್ನು ಸಾರ್ಟ್ ಔಟನ್ನು ಎಲ್ ಸಿ ಎಮ್ನ ಇಟ್ಕೊಂಡು ಆನ್ಸರನ್ನು ಮಾಡ್ಬೋದು. ಇಸ್ ಪಾಯಿಂಟ್ ಶುಡ್ ಬಿ ವೆರಿ ಇಂಪಾರ್ಟೆಂಟು. ಯಾವ್ಯಾವ ಕ್ವೆಶನ್ ಬಂದ ತಕ್ಷಣ ನೋಡಿ, ಕ್ವೆಶನ್ ನಾವು ಐಡೆಂಟಿಫಿಕೇಶನ್ ಮಾಡೋದ್ರಲ್ಲಿ ಫೇಲ್ ಆದರೆ ನಾವು ಸಾರ್ಟ್ ಔಟನ್ನು ಮಾಡೋದಕ್ಕಾಗೋದಿಲ್ಲ. ಇದನ್ನು ನೀಟಾಗಿ ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನಾವು ಏನು ಮಾಡ್ಬೋದು, ಸಾರ್ಟ್ ಔಟ್ ಮಾಡ್ಬೋದು. ಅಪ್ಕಮಿಂಗ್ ಡೇಸಲ್ಲಿ ಇದನ್ನೆಲ್ಲದನ್ನು ಕೂಡ ಯೂಸ್ ಮಾಡಿ ನಾನು ಸಾರ್ಟ್ ಔಟ್ ಮಾಡಿಸ್ತೀನಿ. ಈ ಒಂದು ಬೇಸಿಕ್ ಇಂಟ್ರಡಕ್ಷನ್ ಕ್ಲಾಸ್ ಆಗಿರೋದ್ರಿಂದ ಎಸ್ ಸಿ ಎಫ್ ಎಲ್ ಸಿ ಎಮ್ಮು ನಾನು ನಿಮ್ಗೆ ಏನು ಮಾಡ್ತಿದ್ದೀನಿ, ಬೇಸಿಕ್ಸ್ ಈ ರೀತಿ ಬರುತ್ತೆ ಅಂತ ನಾನು ಏನು ಮಾಡ್ತಿದ್ದೀನಿ, ಎಕ್ಸ್ಪ್ಲೈನನ್ನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದೆ ಏನು, ಎಸ್ ಸಿ ಎಫ್ ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ, ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಜಿ ಸಿ ಡಿ ಅಂದರೆ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತಲೂ ಕೂಡ ನಾವೇನು ಮಾಡ್ತೀವಿ, ಕರಿತೀವಿ. ನೆನಪಲ್ಲಿ ಇಟ್ಕೊಳ್ಳಿ, ಎಚ್ ಸಿ ಎಫ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತಲೂ ಕೂಡ ಕರಿತೀವಿ. ವಾಟ್ ಈಸ್ ಎಚ್ ಸಿ ಎಫ್, ವಾಟ್ ಈಸ್ ಜಿ ಸಿ ಡಿ? ಇಟ್ ಈಸ್ ದಿ ಲಾರ್ಜೆಸ್ಟ್ ನಂಬರ್ ವಿಚ್ ಈಸ್ ದಿ ಕಾಮನ್ ಫ್ಯಾಕ್ಟರ್ ಆಫ್ ಗಿವನ್ ನಂಬರ್, ಅಥವಾ ಗ್ರೇಟೆಸ್ಟ್ ನಂಬರ್ ವಿಚ್ ಈಸ್ ಕಾಮನ್ಲಿ ಡಿವೈಡ್ ದಿ ಗಿವನ್ ನಂಬರ್. ನೋಡಿ, ಇದು ಡೆಫಿನೇಷನ್ ಹೇಳಿದ್ರೆ ಖಂಡಿತ ನಮ್ಗೆ ಏನಾಗಲ್ಲ, ಅರ್ಥ ಆಗಲ್ಲ. ನಮ್ಗೆ ನೀಟಾಗಿ ಎಚ್ ಸಿ ಎಫ್ ಅಂದರೆ ಏನು ಅಂತ ಅರ್ಥ ಆಗಬೇಕು ಅಂದರೆ ಯು ಹ್ಯಾವ್ ಟು ಟೇಕ್ ಅನ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಇಲ್ಲೇ ನಾನು ಬರಿತೀನಿ. ಫಾರ್ ಎಕ್ಸಾಂಪಲ್ ಈಗ 12 ಇದೆ ಅಂತ ಅಂದ್ಕೋಣ. 12ನ ಮಲ್ಟಿಪ್ಲಿಕೇಶನ್ ಎಷ್ಟು? 12ನ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋದರೆ ಏನು, 12, 24, 34 ಈ ರೀತಿ ಏನು ಮಾಡ್ತಾ ಹೋಗ್ತೀವಿ, ಮಲ್ಟಿಪಲ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ 12 ಡಿವೈಡ್ಸ್ ಅಂದರೆ ಫ್ಯಾಕ್ಟರ್. ಇಲ್ಲಿ ಫ್ಯಾಕ್ಟರ್ ಅಂತ ಕೇಳಿದ್ದೀವಿ ಅಲ್ವಾ. ಫ್ಯಾಕ್ಟರ್ ಮೀನ್ಸ್ ವಾಟ್, ಡಿವೈಡ್. ಈ 12ನ ಯಾವುದರಿಂದ ಡಿವೈಡ್ ಮಾಡ್ಬೋದು, 1ಇಂದನೂ ಡಿವೈಡ್ ಮಾಡ್ಬೋದು, 2ಇಂದನೂ ಡಿವೈಡ್ ಮಾಡ್ಬೋದು, 3ಇಂದನೂ ಡಿವೈಡ್ ಮಾಡ್ಬೋದು, 4ಇಂದನೂ ಡಿವೈಡ್ ಮಾಡ್ಬೋದು, 6ಇಂದನೂ ಡಿವೈಡ್ ಮಾಡ್ಬೋದು, 12ಇಂದನೂ ಡಿವೈಡ್ ಮಾಡ್ಬೋದು. ಇಲ್ಲಿ ಕ್ವೆಶನ್ ಏನಿದೆ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಈ 12ನ ಯಾವುದರಿಂದ, ಈ 12ನ ಒಂದು ಹೈಯೆಸ್ಟ್ ಎಚ್ ಸಿ ಎಫ್ ಎಷ್ಟಪ್ಪ ಅಂತ ಹೇಳಿದ್ರೆ ನಾವಿಲ್ಲಿ ಹೈಯೆಸ್ಟ್ ಫ್ಯಾಕ್ಟರ್ ಯಾವುದು, 12ಇಂದ ಡಿವೈಡ್ ಆಗುತ್ತೆ. ಈ ಲಾರ್ಜೆಸ್ಟ್ ನಂಬರ್ನ ನಾವೇನು ಮಾಡಬೇಕು, ವ್ಯಾಲ್ಯೂವನ್ನು ತೊಗೊಬೇಕು. ಅಲ್ಲಿ ಏನು ಮಾಡ್ತಿದ್ವಿ, ಎಲ್ ಸಿ ಎಮ್ಮಲ್ಲಿ ನಾವು ಲೀಸ್ಟ್ ಕಾಮನ್ ಫ್ಯಾಕ್ಟರ್ನ ತೊಗೊತಿದ್ವಿ. ಇಲ್ಲಿ ಹೈಯೆಸ್ಟ್ ಫ್ಯಾಕ್ಟರ್ನ ನಾವೇನು ಮಾಡ್ತೀವಿ, ಕನ್ಸಿಡರೇಷನ್ಗೆ ತೊಗೊತೀವಿ. ನಿಮ್ಗೆ ಇದು ಬೇಸಿಕ್ ಅರ್ಥ ಆಯಿತು, ಎಲ್ ಸಿ ಎಮ್ ಅಥವಾ ಎಸ್ ಸಿ ಎಫ್ ಅಂದರೆ ಏನು ಅನ್ನೋದು ಇಲ್ಲಿ ನಾವು ನೋಡ್ಬೋದು. ಓಕೆ, ಇಲ್ಲೊಂದು ಸಾರ್ಟ್ ಔಟ್ ಮಾಡೋಣ ಒಂದು ಕ್ವೆಶನ್ನು. ಆ ಕ್ವೆಶನ್ ಸಾರ್ಟ್ ಔಟ್ ಮಾಡಿದ್ರೆ ನಿಮಗೆ ಇನ್ನೂ ಅರ್ಥ ಆಗುತ್ತೆ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಬೇಕು, ಅರ್ಥ ಆಗಲಿಲ್ಲ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ಲು
ಈ 24 ಈ 48 60 ಇದ್ರ ಈ ಮೂರು ಕೂಡ ಯಾವುದರಿಂದ ಡಿವೈಡ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ಇದು ಎಸ್ ಸಿ ಎಫ್ ಕೇಳಿದ್ರು ಅಂತ ಅನ್ಕೋಣ. ಇದು 1ಇಂದನೂ ಡಿವೈಡ್ ಆಗುತ್ತೆ, 2ಇಂದನೂ, 3ಇಂದನೂ, 4ಇಂದನೂ, 6ಇಂದನೂ ಕೂಡ ಏನಾಗ್ತಾ ಹೋಗುತ್ತೆ? ಡಿವೈಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ 12ಇಂದನೂ ಕೂಡ ಏನಾಗ್ತಾ ಹೋಗುತ್ತೆ? ಡಿವೈಡ್ ಆಗ್ತಾ ಹೋಗುತ್ತೆ. ಇದು ಯಾವುದು? 24, 48, 60. ಇಲ್ಲಿ ಎಸ್ ಸಿ ಎಫ್ ಕೇಳಿರೋದ್ರಿಂದ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟು? 12. ಹಂಗಾರೆ ಇಲ್ಲಿ ಗ್ರೇಟೆಸ್ಟ್ ವ್ಯಾಲ್ಯೂ ಯಾವುದಾಗಿದೆ? 12 ಆಗಿದೆ. ಈ ಮೂರನ್ನ ಒಂದು ಎಸ್ ಸಿ ಎಫ್ ಎಷ್ಟು ವ್ಯಾಲ್ಯೂ ಎಷ್ಟಾಗಿದೆ? 12 ಆಗಿದೆ. ಈ ಬೇಸಿಕ್ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊತೀನಿ. ಯಾಕೆಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟು. ಬೇಸಿಕ್ಸ್ ಅರ್ಥ ಆಗ್ದಲೇ ನಾವು ನೆಕ್ಸ್ಟ್ ಕ್ವೆಶನ್ಸ್ನ ಏನು ಮಾಡೋಕ್ಕಾಗಲ್ಲ? ಸಾರ್ಟ್ ಔಟನ್ನು ಮಾಡೋದಕ್ಕೆ ಆಗಲ್ಲ. ಈಗ ಇಲ್ಲೊಂದು ಕ್ವೆಶನ್ ಇದೆ, ನಾವೇನು ಮಾಡೋಣ? ಸಾರ್ಟ್ ಔಟನ್ನು ಮಾಡೋಣ. ಬೇಸಿಕ್ ಕಾನ್ಸೆಪ್ಟು ಎಷ್ಟು ಅರ್ಥ ಮಾಡ್ಕೊತೀವಿ ಅಷ್ಟು ಏನು ಬೇಸಿಕ್ಸ್ ಅರ್ಥ ಆದರೆ ಮಾತ್ರ ನಮ್ಮದು ಅಪ್ಲಿಕೇಶನ್ ಬೇಸ್ಡ್ ಎಸ್ ಸಿ ಎಫ್ ಎಲ್ ಸಿ ಎಮ್ ಏನಾಗುತ್ತೆ? ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲೂ ಕೂಡ ನಾವು 2 ಮೆಥಡ್ನ ನಾವು ಯೂಸನ್ನು ಮಾಡ್ತಾ ಹೋಗ್ತೀವಿ ಎಸ್ ಸಿ ಎಫಲ್ಲಿ. ಈಗ ಒಂದು ಮೆಥಡನ್ನು ನಾವು ಏನು ಮಾಡ್ತಾ ಹೋಗೋಣ? ನೋಡ್ತಾ ಹೋಗೋಣ. ಓಕೆ, ಇದನ್ನು ಡಿವೈಡ್ ಮಾಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ 192 ಇದೆ ಅಲ್ವಾ? ಈ 192ನ ಡಿವೈಡ್ ಮಾಡ್ತಾ ಹೋಗೋಣ. 296 248 2ಇಂದ 24 2ಇಂದ 12 12ಇಂದ 6 2 3s 3 1s. ಓಕೆ, ಈಗ ಫಸ್ಟು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ. ಈಗ 48 ಹೇಗೆ ಸಿಂಪ್ಲಿಫಿಕೇಶನ್ನ ಮಾಡ್ತಾ ಹೋಗ್ತೀರಾ? ಇಲ್ಲಿ 2 24s 2 1s 2 2s 2 6 2 3s 3 1s. ಓಕೆ, ಈ 240 ಹೇಗೆ ನೀವೇನು ಮಾಡ್ತಾ ಹೋಗ್ತೀರಾ? ಸಿಂಪ್ಲಿಫಿಕೇಶನ್ ಮಾಡ್ತೀರಾ. 2 1s 2 2s 120 2 60s 2 30s 2 15s 3 5s 5 1s. ಓಕೆ, ದ ಪಾಯಿಂಟ್ ಶುಡ್ ಬಿ ನೋಟೆಡ್. ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಈ 192ದು ಇದು ವೆರಿ ಇಂಪಾರ್ಟೆಂಟು. ಇದು ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. 192ದು ಕಾಮನ್ ಆಗಿ ಎಷ್ಟು 2 ಎಷ್ಟು ಸರಿ ಆಗಿದೆ? ಇಲ್ಲಿ ನೋಟ್ ಮಾಡ್ಕೊಳ್ಳಿ. 1 2 3 4 5 6 2 6 ಟೈಮ್ಸ್ ಆಗಿದೆ. ಇಲ್ಲಿ 3 ಎಷ್ಟು ಟೈಮ್ಸ್ ಬಂದಿದೆ? ಒಂದೇ ಟೈಮ್ ಬಂದಿದೆ. ಓಕೆ, ಇಲ್ಲಿ 48ಅಲ್ಲಿ ಏನಾಗ್ತಾ ಹೋಗುತ್ತೆ? ನೋಟ್ ಮಾಡ್ಕೊಳ್ಳಿ. 2 ಎಷ್ಟು ಸರಿ ಬಂದಿದೆ? 2 4 ಟೈಮ್ಸ್ ಇದೆ. ಇದೆಷ್ಟಿದೆ? 3. ಆಸ್ ವೆಲ್ ಆಸ್ 240 ಎಷ್ಟು? 2 ಎಷ್ಟು ಸರಿ ಬಂದಿದೆ? 1 2 3 4 3 ಮತ್ತು 5. ದ ಪಾಯಿಂಟ್ ಶುಡ್ ಬಿ ನೋಟೆಡ್. ಇಲ್ಲಿ ಟೇಕ್ ಆಲ್ ಕಾಮನ್ ಫ್ಯಾಕ್ಟರ್, ಬಟ್ ಇಲ್ಲಿ ಏನೋ ಮಿನಿಮಮ್ ತೊಗೊಬೇಕು. ಅಲ್ಲಿ ಏನು ಮಾಡ್ತಿದ್ವಿ? ಲಾರ್ಜೆಸ್ಟ್ ವ್ಯಾಲ್ಯೂ ತೊಗೊತಿದ್ವಿ ಎಲ್ ಸಿ ಎಮಲ್ಲಿ. ಎಚ್ ಸಿ ಎಫ್ಲಿ ಮಿನಿಮಮ್. ಈ 2 ಅಲ್ಲಿ ಮಿನಿಮಮ್ ವ್ಯಾಲ್ಯೂ ದ ಪಾಯಿಂಟ್ ಶುಡ್ ಬಿ ನೋಟೆಡ್ 3ರಲ್ಲೂ ಇರಬೇಕು. ಇಲ್ಲಿ ಯಾವುದಿದೆ ಮಿನಿಮಮ್ ವ್ಯಾಲ್ಯೂ? 2 ಪವರ್ 4. ಅದಾದಮೇಲೆ ಇಂಟು 3ರಲ್ಲಿ ಯಾವುದಿದೆ? 3. 5ನ ನಾನು ತೊಗೊಳಕ್ಕಾಗಲ್ಲ. 5 ಯಾಕೆ ತೊಗೊಳಕ್ಕಾಗಲ್ಲ? ಕಾಮನ್ ಫ್ಯಾಕ್ಟರ್ ಅಲ್ಲ, 3ರಲ್ಲೂ ಇರಬೇಕಿತ್ತು. ಇನ್ ಕೇಸ್ ಇಲ್ಲಿದ್ದಿದ್ರೆ 5 ತೊಗೊತಿದ್ವಾ? ಇಲ್ಲ. 3ರಲ್ಲೂ ಇದ್ದಿದ್ರೆ ಮಾತ್ರ ನಾವು ಏನು ಮಾಡ್ತಿದ್ವಿ? ತೊಗೊತಿದ್ವಿ. ದ ಪಾಯಿಂಟ್ ಶುಡ್ ಬಿ ನೋಟೆಡ್. ಓಕೆ, ಇಲ್ಲಿ ಎಷ್ಟಾಗುತ್ತೆ? 16 ಇಂಟು 3 ಒಟ್ಟು 48 ಇಸ್ ದಿ ಏನು? ದ ಎಲ್ ಸಿ ಎಮ್ ಆಫ್ ಎಸ್ ಸಿ ಎಫ್ ಆಫ್ 192 48 240. ಎಸ್ ಸಿ ಎಫ್ ಎಷ್ಟು? 48 ಅಂತ ಕರಿಬೋದು. ಓಕೆ, ಇನ್ನೊಂದು ಸೆಕೆಂಡ್ ಮೆಥಡಲ್ಲೂ ಕೂಡ ನಾವು ಏನು ಮಾಡ್ಬೋದು? ಆನ್ಸರನ್ನು ಮಾಡ್ಬೋದು. ಸೆಕೆಂಡ್ ಮೆಥಡ್ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ. ಇದು ರಬ್ ಮಾಡ್ತೀನಿ, ಇಲ್ಲಿ ಪ್ಲೇಸ್ ಇಲ್ಲ, ನೋಟ್ ಮಾಡ್ಕೊಳ್ಳಿ. ಇದು ಹೇಗೆ ಬಂತು ಅಂತ ಗೊತ್ತಲ್ವಾ? 192ಗೆ 2 ಪವರ್ 6 ಹೇಗೆ ಬಂತು? 2ಗೆ ಪವರ್ 4 ಹೇಗೆ ಬಂತು ಅಂತ ಈ ರೀತಿ ಸಿಂಪ್ಲಿಫಿಕೇಷನನ್ನು ಮಾಡಿಕೊಂಡಾಗ. ಓಕೆ, ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ದಿಸ್ ಈಸ್ ಒನ್ ಮೆಥಡ್. ಓಕೆ, ಈಗ ಇನ್ನೊಂದು ಮೆಥಡಲ್ಲಿ ನಾವು ಏನು ಮಾಡ್ತಾ ಹೋಗೋಣ? ಕ್ಯಾಲ್ಕುಲೇಟನ್ನು ಮಾಡ್ತಾ ಹೋಗೋಣ. ಈ 2 ಬೇಸಿಕ್ಸ್ ಇಂಪಾರ್ಟೆಂಟು, ಯಾಕೆಂದರೆ ನೆಕ್ಸ್ಟ್ ಬೇಸಿಕ್ಸ್ ಇಲ್ದಲೇ ನಾವು ಏನು ಮಾಡೋಕ್ಕಾಗಲ್ಲ. ದಿಸ್ ಈಸ್ ದಿ ಫಸ್ಟ್ ಮೆಥಡ್. ಓಕೆ, ಫಸ್ಟ್ ಮೆಥಡಲ್ಲಿ ತೊಗೊಂಡಿದ್ದು. ಈಗ ಸೆಕೆಂಡ್ ಮೆಥಡಲ್ಲಿ ನಾವು ಏನು ಮಾಡ್ತಾ ಹೋಗೋಣ? ಕ್ಯಾಲ್ಕುಲೇಟನ್ನು ಮಾಡ್ತಾ ಹೋಗೋಣ. ಸೆಕೆಂಡ್ ಮೆಥಡ್ ಎಲ್ಲದನ್ನು ಟುಗೆದರ್ 192 48 240 ಇಷ್ಟನ್ನು ಕೂಡ ಟುಗೆದರ್ ಆಗಿ ತೊಗೊಂಡು ನಾವು ಏನು ಮಾಡ್ತಾ ಹೋಗಬೇಕು? ಕ್ಯಾಲ್ಕುಲೇಟನ್ನು ಮಾಡ್ತಾ ಹೋಗಬೇಕು. ಕಾಮನ್ ಫ್ಯಾಕ್ಟರ್ ನೆನಪಲ್ಲಿ ಇಟ್ಕೊಳ್ಳಿ. 3 ಕೂಡ ಡಿವೈಡ್ ಆಗಿದ್ರೆ ಸ್ಟಾರ್ ಮಾಡ್ಕೊತಾ ಹೋಗಿ. ಈ 2ಇಂದ ಇದು 96 24 120 ಸ್ಟಾರ್ ಮಾರ್ಕ್ ಹಾಕ್ಕೊಳ್ಳಿ, ಏಕೆಂದರೆ ಇಷ್ಟರಿಂದನೂ ಡಿವೈಡ್ ಆಗ್ತಾ ಇದೆ. ಓಕೆ, ಅದಾದಮೇಲೆ 248 12
60 ಮೂರು ಸ್ಟಾರ್ ಮಾರ್ಕ್ ಹಾಕ್ಕೊಳ್ಳಿ, 3ಇಂದನೂ ಡಿವೈಡ್ ಆಗ್ತಿದೆ. ಡಿವೈಡ್ ಆಗಬೇಕು, ದಟ್ ಈಸ್ ಕಾಲ್ಡ್ ಆಸ್ HCF. ಅದಾದಮೇಲೆ 14, 6, 30 ಆಗಿದೆ, 2ಇಂದ ಆಗಿದೆ. 2 12s, 3s, 15s, 3 4s, 1s, 15. ಇಲ್ಲಿ 1 ಬಂದ ತಕ್ಷಣ ಸ್ಟಾಪ್ ಮಾಡಬೇಡಿ, ಮತ್ತೆ ಫರ್ದರ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಡಿ. LCM ಅಲ್ಲಿ ಮಾಡ್ತಿದ್ವಿ, HCF ಅಲ್ಲಿ 1 ಫೈನಲ್ ಆಗಿ ಬಂತು ಅಂದರೆ ನೀವು ಏನು ಮಾಡ್ತಾ ಹೋಗಬೇಡಿ, ಕ್ಯಾಲ್ಕುಲೇಟನ್ನು ಮಾಡಬೇಡಿ. HCF ಅಲ್ಲಿ ಇಷ್ಟು ಕೂಡ ಮಲ್ಟಿಪ್ಲಿಕೇಶನನ್ನು ಮಾಡಿದಾಗ ನೋಡಿ, ದ ಪಾಯಿಂಟ್ ಶುಡ್ ಬಿ ನೋಟೆಡ್, 3ರಲ್ಲೂ ಕೂಡ ಡಿವೈಡ್ ಆಗಿರಬೇಕು, ಇಲ್ಲ ಅಂದರೆ ನಾವು ಅದನ್ನು ತೊಗೊಳಕ್ಕಾಗಲ್ಲ. ಇನ್ನೊಂದು ಕ್ವೆಶನ್ ತೊಗೊತೀನಿ, ಅವಾಗ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ. ಇಷ್ಟು ಮಾಡಿದಾಗ ನಮ್ಗೆ ಏನು ಸಿಕ್ತು, 48 ಈಸ್ ದಿ LCM. ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಆವಾಗಲೇ ಹೇಳಿದೆ HCF ಅಲ್ಲಿ ಏನು ತೊಗೊಬೇಕು, ಕಾಮನ್ ಆಗಿರಬೇಕು, ಲೋಯೆಸ್ಟ್ ವ್ಯಾಲ್ಯೂ. ಅಲ್ಲಿ LCM ಅಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ತೊಗೊಂಡಿದ್ವಿ, ಲೋಯೆಸ್ಟ್ ವ್ಯಾಲ್ಯೂ. ಈಗ ಒಂದು ಸಾರ್ಟ್ಔಟನ್ನು ಮಾಡೋಣ. ಫೈಂಡ್ ದಿ HCF. ಫೈಂಡ್ ದಿ HCFನ ಫೈಂಡನ್ನು ಮಾಡೋಕ್ಕೆ ಹೇಳಿದ್ದಾರೆ, ನೋಡೋಣ. ಓಕೆ, ಲಿಸನ್, ಇಲ್ಲಿ ಕಾಮನ್ ಆಗಿರಬೇಕು. ಕಾಮನ್ ಆಗಿ ಯಾವುದಿದೆ, ಎ ಇದೆ. ಹೈಯೆಸ್ಟ್ ಲೋಯೆಸ್ಟ್ ವ್ಯಾಲ್ಯೂ LCM ಆಗಿದೆ, ಏನು ಮಾಡ್ತಿದ್ವಿ, ಹೈಯೆಸ್ಟ್ ವ್ಯಾಲ್ಯೂ ತೊಗೊತಿದ್ವಿ. ಇದು HCF ಆಗಿರೋದ್ರಿಂದ ಲೋಯೆಸ್ಟ್ ವ್ಯಾಲ್ಯೂ ತೊಗೊಂಡ್ವಿ, ಎ. ಬಿ ಯಲ್ಲಿ ಲೋಯೆಸ್ಟ್ ವ್ಯಾಲ್ಯೂ 3ರಲ್ಲೂ ಇದೆ, ಬಿ. ಸಿ ಯಲ್ಲಿ ಯಾವುದು ಲೋಯೆಸ್ಟ್ ವ್ಯಾಲ್ಯೂ, C². ಓಕೆ, ಅರ್ಥ ಆಯ್ತಲ್ಲ, ದಿಸ್ ಈಸ್ ದಿ HCF. ಓಕೆ, ನೆಕ್ಸ್ಟು ಇದರಲ್ಲಿ ಕಾಮನ್ ಆಗಿರೋದು ಹೈಯೆಸ್ಟಾ ಲೋಯೆಸ್ಟ್ ವ್ಯಾಲ್ಯೂ 2 3ರಲ್ಲೂ ಇದೆಯಾ, ಇಲ್ಲ, 2 ತೊಗೊಳಲ್ಲ ನಾವು. 3 3ರಲ್ಲೂ ಇದೆಯಾ, ಇದೆ. ಯಾವುದು ಸ್ಮಾಲೆಸ್ಟ್ ವ್ಯಾಲ್ಯೂ ತೊಗೊಬೇಕು. 5 3ರಲ್ಲೂ ಇದೆಯಾ, ತೊಗೊಬೇಕು. 11 ತೊಗೊತೀವ, 11 3ರಲ್ಲೂ ಇಲ್ಲ, ತೊಗೊಳಲ್ಲ. ಆನ್ಸರ್ ಎಷ್ಟು, 15 ಈಸ್ ದಿ HCF. ನೋಡಿ, ಇಸ್ ವೆರಿ ಇಂಪಾರ್ಟೆಂಟ್. ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೇ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ನಾವು ಆನ್ಸರನ್ನು ಮಾಡ್ಬೋದು. ಇದನ್ನು ಬೇಸಿಕ್ಸ್ನ ತಿಳ್ಕೊಳೋದು ತುಂಬಾ ಏನೋ ಇಂಪಾರ್ಟೆಂಟು. ಈ ರೀತಿ ಕ್ವೆಶನ್ಸ್ನ ನೀವೇನು ಮಾಡಿ, ಸಾರ್ಟ್ಔಟನ್ನು ಮಾಡಿ. ಓಕೆ, ಇನ್ನೊಂದು ಕ್ವೆಶನ್ ಇದೆ, ಇದನ್ನು ಸಾರ್ಟ್ಔಟ್ ಮಾಡೋಣ, ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ HCF ಮತ್ತು LCM ಬಗ್ಗೆ. 792, 572, 352. ಓಕೆ, ನೋಡಿ, ಇದು 2ಇಂದ ಆಗ್ತಿದೆಯಾ, 290, 396, 286, 176. ದ ಪಾಯಿಂಟ್ ಶುಡ್ ಬಿ ನೋಟೆಡ್. ಸ್ಟಾರ್ ಮಾರ್ಕ್ ಹಾಕ್ಕೊಳ್ಳಿ, 3ಇಂದನೂ ಅಂದರೆ ಡಿವೈಡ್ ಆಗ್ತಿದೆ. ಇದು 2ಇಂದ 198, 143, 88. 3ಇಂದನೂ 2ಇಂದ ಆಗ್ತಿದೆ, ಸ್ಟಾರ್ ಮಾರ್ಕ್ ಹಾಕ್ಕೊಳ್ಳಿ, ಆಗ್ತಿದೆ. ನೆಕ್ಸ್ಟ್ ಎಷ್ಟು, 2. ಇದು 99, ಇದು ಆಗ್ತಿಲ್ಲ, 143, ಇದು 44 ಆಗ್ತಿದೆ. ಹಂಗಾಗಿ ಇದು ಸ್ಟಾರ್ ಮಾರ್ಕ್ ಹಾಕೊಂಬೇಡಿ, ಇದನ್ನು ಕೌಂಟಿಂಗ್ ನಾವು ತೊಗೊಳಲ್ಲ. ನೆಕ್ಸ್ಟು 2, 99, 143, ಇದು 2 ಹೋಗಿದೆ. ಇದನ್ನು ಸ್ಟಾರ್ ಮಾರ್ಕ್ ಹಾಕೊಂಬೇಡಿ, ಮಲ್ಟಿಪ್ಲಿಕೇಶನ್ ತೊಗೊಳಲ್ಲ, ಯಾಕೆಂದರೆ ಡಿವೈಡ್ ಆಗಿಲ್ಲ ಇಲ್ಲಿ, ಯಾಕೆಂದರೆ 143 ಆ್ಯಸ್ ಇಟ್ ಈಸ್ ತೊಗೊಂಡಿದ್ದೀವಿ. ಓಕೆ, 11ಇಂದ 9s, 13s, 1 ಆಯಿತಾ. ಇದನ್ನು ಸ್ಟಾರ್ ಮಾರ್ಕ್ ಹಾಕ್ಕೊಳ್ಳಿ, ಯಾಕೆಂದರೆ ಇದು 11 3 ಕೂಡ ಏನಾಗಿದೆ, ಡಿವೈಡ್ ಆಗಿದೆ. 1 ಬಂದ ತಕ್ಷಣ ಫರ್ದರ್ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಹಂಗಾದ್ರೆ ನಾವು HCF ಹೇಗೆ ತೊಗೊತೀವಿ, ಸ್ಟಾರ್ ಮಾರ್ಕ್ ಹಾಕಿರೋದು ಮಾತ್ರ ಮಲ್ಟಿಪ್ಲಿಕೇಶನ್ ಮಾಡ್ಕೊಬೇಕು. 2 × 2 × 11. ಸ್ಟಾರ್ ಮಾರ್ಕ್ ಯಾಕೆ ಹಾಕ್ಕೊಂಡ್ವಿ, ಈ 2ಇಂದ ಈ 3 ಕೂಡ ಡಿವೈಡ್ ಆಗಿದೆ. ಇಲ್ಲಿ ಯಾಕೆ ಹಾಕ್ಕೊಂಡಿಲ್ಲ, ಈ 3 ಡಿವೈಡ್ ಆಗಿಲ್ಲ, ಇಲ್ಲಿ 143 ಡಿವೈಡ್ ಆಗಿಲ್ಲಲ್ಲ, ಅದಕ್ಕೆ ಇದನ್ನು ನಾವು ಕನ್ಸಿಡರೇಷನ್ ತೊಗೊತಿಲ್ಲ. ಇಷ್ಟು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಸಿಕ್ತು 44 ಇಸ್ ದಿ ಆನ್ಸರು. ಇದನ್ನು ನೋಡಿದ ತಕ್ಷಣ ನಿಮಗೆ ಆನ್ಸರ್ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ತುಂಬಾ ಇಂಪಾರ್ಟೆಂಟು. ಬೇಸಿಕ್ಸ್ ಗೊತ್ತಿಲ್ಲದೆ ನೆಕ್ಸ್ಟ್ ಆನ್ಸರನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ತೊಗೊಂಡ್ವಿ ಗೊತ್ತಾಯ್ತಲ್ವ, HCF LCMಗೆ ಏನು ಡಿಫ್ರೆನ್ಸ್ ಇದೆ ಅನ್ನೋದು. ಓಕೆ, ಈಗ ನಾವು ನೋಡೋಣ ಅಪ್ಲಿಕೇಶನ್ ಬೇಸ್ಡು ನಾವು ಎಲ್ಲೆಲ್ಲಿ ಯೂಸನ್ನು ಮಾಡ್ತೀವಿ HCFನ ಅಂತ. ಓಕೆ, HCFನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ದ ಐಡೆಂಟಿಫಿಕೇಶನ್ ಆಫ್ ಕ್ವೆಶನ್. ಇದು HCF ಕ್ವೆಶನು ಅಥವಾ LCM ಕ್ವೆಶನು ಅಂತ. ಇದು HCF ಕ್ವೆಶನ್ ಅಂತ ಹೇಗೆ ಐಡೆಂಟಿಫಿಕೇಶನ್ ಅಂದರೆ ಕಾಮನ್ ಮೆಜರ್ಮೆಂಟು. ಫಾರ್ ಎಕ್ಸಾಂಪಲ್ ಟೈಲ್ಸ್ ಆಗಿರ್ಬೋದು, ಲೆಂತ್, ವ್ಯಾಲ್ಯೂಮ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ಲು ಕೇಳ್ತಾರೆ, ಏನು ಇದೊಂದು ರೆಕ್ಟ್ಯಾಂಗ್ಯುಲರ್ ಒಂದು ಏರಿಯಾ ಇದೆ, ಇದರಲ್ಲಿ ಟೈಲ್ಸ್ ಹಾಕ್ಸ್ಬೇಕು, ಎಷ್ಟು ಮೆಜರ್ಮೆಂಟ್ ಟೈಲ್ಸನ್ನು ನಾವು ಹಾಕ್ಬೋದು ಅಂತ. ಈ ರೀತಿ ಟೈಲ್ಸ್ ಎಲ್ಲ ಕ್ವೆಶನ್ ಬಂದ ತಕ್ಷಣ ನಾವು ಯಾವ್ದ್ರಿಂದ ಸಾಲ್ವ್ ಮಾಡ್ಬೋದು, ಆ ಥರ ಕ್ವೆಶನ್ನ HCFಯಿಂದ ಸಾರ್ಟ್ಔಟ್ ಮಾಡ್ಬೋದು. ಅದೇ ರೀತಿ ಈಗ 3 ಪೈಪ್ ಇದೆ ಅಂತ ಹೇಳೋಣ, ಈ 3 ಪೈಪು ಸೇಮ್ ಲೆಂತಲ್ಲೇ ಕಟ್ ಮಾಡ್ತಿದ್ದೀವಿ. ಈ ರೀತಿ ಕ್ವೆಶನ್ಸ್ಗಳು ಬಂದಾಗಲೂ ಕೂಡ ನಾವು HCFನ ಯೂಸ್ ಮಾಡಿ ಏನು ಮಾಡ್ಬೋದು, ಸಾರ್ಟ್ಔಟನ್ನು ಮಾಡ್ತಾ ಹೋಗ್ಬೋದು. ಈಗ ಒಂದು ಡಿಫ್ರೆನ್ಸ್ ನೋಡೋಣ LCMಗೆ ಮತ್ತು HCFಗೆ. ಓಕೆ, LCM ಅಂದರೆ ಏನು, ಇಟ್ ಈಸ್ ದ ಸ್ಮಾಲೆಸ್ಟ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ಇದು ಏನು, ಸ್ಮಾಲೆಸ್ಟ್ ಮಲ್ಟಿಪಲ್. ಓಕೆ, HCF ಅಂದರೆ ಏನು, HCF ಈಸ್ ನಥಿಂಗ್ ಬಟ್ ಇಸ್ ಹೈಯೆಸ್ಟ್ ಫ್ಯಾಕ್ಟರ್.
ಹೈಯೆಸ್ಟ್ ಫ್ಯಾಕ್ಟರ್ ಅಂದರೆ ಇಲ್ಲಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಏನು ತೊಗೊತೀವಿ ಎಕ್ಸಾಂಪಲ್ಲು ಈವೆಂಟ್ಸ್ ಟುಗೆದರ್ ಬಂದರೆ ನಾವು ಎಲ್ ಸಿ ಎಮ್ಮಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಸಾರ್ಟ್ಔಟ್ ಮಾಡ್ತೀವಿ. ಎಚ್ ಸಿ ಎಫಲ್ಲಿ ಏನು ಮಾಡ್ತೀವಿ, ಕಾಮನ್ ಮೆಷರ್ಮೆಂಟ್ ಫಾರ್ ಎಕ್ಸಾಂಪಲ್ ಟೈಲ್ಸ್ ಆಗಿರ್ಬೋದು, ಪೈಪ್ಲೈನ್ಸ್ಗಳಾಗಿರ್ಬೋದು. ಈ ಮೆಷರ್ಮೆಂಟನ್ನು ಮಾಡೋದಕ್ಕೆ, ವ್ಯಾಲ್ಯೂನ ನೋಡೋದಕ್ಕೆ ನಾವು ಎಸ್ ಸಿ ಎಫ್ನ ಯೂಸನ್ನು ಮಾಡ್ತೀವಿ. ಇದು ವೆರಿ ಇಂಪಾರ್ಟೆಂಟ್. ಈ ಕ್ಲಾಸ್ ತುಂಬಾ ಇಂಪಾರ್ಟೆಂಟು. ಈ ಬೇಸಿಕ್ಸ್ ಅರ್ಥ ಆಗ್ದಲೆ ನೆಕ್ಸ್ಟ್ ಕಮ್ಮಿಂಗ್ ಕ್ವೆಶನ್ಸ್ನ ನಾವು ಏನು ಮಾಡೋಕ್ಕಾಗಲ್ಲ, ಸಾರ್ಟ್ಔಟನ್ನು ಮಾಡೋಕ್ಕಾಗಲ್ಲ. ಯಾರಿಗೆ ಗೊತ್ತಾಗಿಲ್ಲ ದಯವಿಟ್ಟು ರಿವೈಂಡ್ ಮಾಡಿ ಒಂದ್ಸರಿ ನೋಡಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕ್ವೆಶನ್ಸ್ಗೆ ಬನ್ನಿ. ಯಾಕೆಂದರೆ ಇಟ್ ಈಸ್ ಬೇಸಿಕ್ಸ್ನ ನಾನು ಹೇಳ್ಕೊಟ್ಟಿದ್ದೀನಿ. ಖಂಡಿತ ನಿಮಗೆ ಎಕ್ಸಾಮಿನೇಷನ್ಸಲ್ಲಿ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಈ ಕ್ಲಾಸಸ್ಗಳನ್ನು ನೀಡಿ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಸ್ಪಿರೆಂಟ್ ಬೂಸ್ಟರ್ನ. ಥ್ಯಾಂಕ್ ಯು.